ಸಾರಕಮ್ಮ. ಪ್ರಕಾಶಂದ ಆಯ್ತಾ ಊಟ? ಏಳ್ ಸಮುದ್ರದಾಚೆ ರಾಜ್ಕುಮಾರಿನ್ ಬಚ್ಚತ್ ರಾಕ್ಷಸಿ ಇವಳನ್ನ ಸಾಯಿಸ್ಬಿಡಲ್ವಾ? ಸಾಯಿಸು. ಸಾಯೆ 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 ಬಾ ಮಗ ನೋಡಮ್ಮ. ಯಾಕೆ ಹಿಂಗ್ ಕೂಗಾಡ್ತಾ ಇದ್ದೀರಾ? ಮಗ, ಈ ಮಕ್ಕಳಿಗೆ ಏನೋ ಆಗದೆ, ಅದಕ್ಕೆ ಗಾಳಿ ಹಿಡ್ದಂಗ್ ಆಡ್ತಾವೆ. ಅಜ್ಜಿ, ಅವಳು ರಾಕ್ಷಸಿ. ಅವಳೇ ನಮ್ಮ ಮಮ್ಮಿ ಡ್ಯಾಡಿನ ಕಿಡ್ನಾಪ್ ಮಾಡಿರೋದು. ಯಾರ ಮಕ್ಕಳ ನಿಮ್ಗೆ ಹಾಗೆ ಹೇಳ್ತಾರೆ? ಯಾಕೆ ಚಿಕ್ಕಪ್ಪ ಸುಳ್ಳು ಹೇಳ್ತೀರಾ? ನೀವು ಅಜ್ಜಿ ಎಲ್ಲ ಸೇರಿ ಸಿಡಿ ಹಾಕೊಂಡು ನೋಡ್ತಿರ್ಲಿಲ್ವಾ? ಅದನ್ನ ನಾವು ನೋಡಿದ್ವಿ. ಮಕ್ಕಳ, ನೀವಿಬ್ರು ದೊಡ್ಡವರಾಗಿದ್ದೀರಾ. ನಿಮ್ಮ ಹತ್ರ ನಾವು ಸುಳ್ಳು ಹೇಳಕ್ಕಾಗಲ್ಲ. ಆದ್ರೆ ನಾನು ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದೀನಿ ತಾನೆ, ನಿಮ್ಮ ಪಾಪ ಮಮ್ಮಿನ ಕರ್ಕೊಂಡ್ ಬರ್ತೀನಿ ಅಂತ. ನನ್ನ ಮಾತಿನಲ್ಲಿ ನಂಬಿಕೆ ಇದೆಯಾ? ಇದೆ ಚಿಕ್ಕಪ್ಪ. ಹಾಗಾದ್ರೆ ಇನ್ಮೇಲೆ ಈ ತರ ಉಚ್ಚಾಟ ಮಾಡಬಾರ್ದು, ಸರಿನಾ? ಅಮ್ಮ, ನೀವು ಮಕ್ಕಳ ಜೊತೆ ಮಾಡ್ಕೊಳ್ಳಿ. ಮಗ, ನೀನ್ ಊಟ ಮಾಡಕ್ಕಿಲ್ವಾ? ಇವ್ರನ್ನ ಸಮಾಧಾನ ಮಾಡಿ ಮಲಗಿಸಿ, ಅಷ್ಟೇ ಸಾಕು. ಗುಡ್ ನೈಟ್. ಏನು ಆಗಲ್ಲ, ಸಮಾಧಾನ ಮಾಡ್ಕೋ. ಆಂಟಿ, ಆಂಟಿ, ಏನು ಆಗಲ್ಲ. ಏನಾಯ್ತಮ್ಮ? ಬೇಬಿ, ಹೆರಿಗೆ ನೋವು ಶುರುವಾಗಿದೆ ಅನ್ಸುತ್ತೆ. ಬೇಬಿ, ಕಾವೇರಿ ಹೋಗಮ್ಮ, ವಿನಯ ವಿಷಯ ಬಿಡ್ಸು. ಆಯ್ತು ಬೇಬಿ, ಬೇಬಿ ತಡ್ಕೊಮ್ಮ. ಇಂಥ ಸಮಸ್ಯೆ ಇದೆಲ್ಲ ಸಹಜ. ಬೇಗ ಹೋಗಿ ಕಾರ್ ತೆಗೀರಿ. ಏನಾಯ್ತು? ತಾರಾಗೆ ಹೆರಿಗೆ ನೋವು ಶುರುವಾಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನೀವು ಬೇಗ ಹೋಗಿ ಕಾರ್ ತೆಗೀರಿ. ಸರಿ. ಆಯ್ತು ಆಯ್ತು. ಕಾವೇರಿ, ಕಾವೇರಿ ಹೇಳ್ದೇನಮ್ಮ, ಕಾರ್ ತೆಗಿತಾ ಇದ್ದಾರೆ. ಮೆಲ್ಲಿಗೆ ದೊಳು, ಮೆಲ್ಲಿಗೆ ಮೆಲ್ಲಿಗೆ ಹೇಳು ಹೇಳು. ಮಾಮ ಏನು ಆಗಲ್ಲ, ಒಂದ್ ನಿಮಿಷ. ಮೆಲ್ಲಿಗೆ ಮೆಲ್ಲಿಗೆ ನಿಧಾನ. ಆಂಟಿ, ನೀವಿಲ್ಲೇ ಇರಿ, ಮಗು ಸ್ಕೂಲಿಂದ ಬರುತ್ತೆ. ನಡೀರಿ ಬೇಗ. ನೋಡು ಜಾನ್ಸಿ, ನಾಳೆ ನಾನೇ ಅಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಮೈಯೆಲ್ಲ ಕಣ್ಣಾಗಿಟ್ಕೋಬೇಕಮ್ಮ. ತಿಳಿದಿರುತ್ತೆ, ಇವತ್ತೇ ತಿಳಿದ ಹಾಗೆ ನಾಟಕ ಆಡಬೇಡ. ನಾನೇನ್ ನಾಟಕ ಆಡ್ಬೇಕು ಅಂತ ಬರ್ಲಿಲ್ಲ ಹರ್ಷ. ಈ ಮನೆಗೆ ನನ್ನ ಅವಶ್ಯಕತೆ ಇದೆ, ನಾನು ಇಲ್ಲೇ ಇರ್ತೀನಿ. ಹಠ ಮಾಡಿದ್ರೆ ನನಗಾಗ್ ಬರೋದಿಲ್ಲ. ಅದೇ ಮಾತನ್ನ ನಾನ್ ನಿಮ್ಗೆ ಹೇಳಿದ್ರೆ. ಕಂಗ್ರ್ಯಾಚುಲೇಷನ್ಸ್ ನಂದಿನಿ, ನೀನು ನಿನ್ ಪ್ರೀತಿನ ಗೆಲ್ಲೋ ರೀತಿ ಕಾಣಿಸ್ತಾ ಇದೀವಿ. ಆಲ್ ದಿ ಬೆಸ್ಟ್. ನಾಳೆನೆ ನಿಮ್ ಮನೇನ ನಾವು ಖಾಲಿ ಮಾಡ್ಬಿಡ್ತೀವಮ್ಮ.
ಇನ್ನು 2-3 ದಿನದಲ್ಲಿ ನನ್ನ ಮಗಳು ಝಾನ್ಸಿ ಬಂದು ನಿನ್ನ ಮನಕೀನ ತಲುಪಿಸ್ಬಿಡ್ತಾಳೆ. ಅವಳ ಜಾಗದಲ್ಲಿ ನಮ್ಮಮ್ಮನೋ ಅಥವಾ ನನ್ನ ತಂಗಿನೋ ಇದ್ದಿದ್ರು ಇಷ್ಟು ಚೆನ್ನಾಗಿ ನಾನು ನೋಡ್ಕೋತಾ ಇರಲಿಲ್ಲ.